ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಮ್ಮ ಹೆಸರು ಅನಸೂಯಮ್ಮ ಅಂತ. ನಾವು 14ನೇ ಇಸ್ವಿಯಲ್ಲಿ ಜ್ಞಾನಕ್ಕೆ ಬಂದಿದ್ದು. ಆವಾಗಲಿಂದೂ ನನಗೆ ತುಂಬ ಬಾಬಾ ನನ್ನ ಜೊತೆಲೇ ಅವರೇ. ಸರಿ, ನಂಗೆ ಆರೋಗ್ಯ ತುಂಬ ಚೆನ್ನಾಗಿರಲಿಲ್ಲ, ತುಂಬ ಇದಾಗಿತ್ತು. ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿ ಮಾಡಿ ಏನು ಮಾಡಿದರೂ ಅದು ಇದಾಗಲಿಲ್ಲ. ಆಮೇಲೆ ಬಾಬಾ ಮನೆಗೆ ನನಗೆ ಯಾರೂ ಕರ್ಕೊಂಬರಲಿಲ್ಲ, ನಾನೇ ಬಂದೆ. ಸರಿ, ಆವಾಗಿನಿಂದ ನನಗೆ ಆರೋಗ್ಯ ಚೆನ್ನಾಗೈತೆ, ತುಂಬಾ ಚೆನ್ನಾಗಿ ಆರೋಗ್ಯ ಕೊಟ್ಟವ್ರೆ. ಆಮೇಲೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಎಲ್ಲ ಇತ್ತು, ಎಲ್ಲ ಸರಿ ಹೋಯ್ತು. ಸರಿ, ನಮ್ಮ ಚಿಕ್ಕ ಮೊಮ್ಮಗಳಿಗೆ ತುಂಬ ಹುಷಾರಿಲ್ದಿರಾಯಿತು. ಸ್ಕ್ಯಾನಿಂಗಲ್ಲೆಲ್ಲನೂ ಹಾರ್ಟೆಲ್ಲ ಇದು ಚೆನ್ನಾಗೈತೆ ಅಂದರು, ಆದರೆ ತುಂಬ ನೋವು ಬರ್ತಾಯಿತ್ತು. ಆಮೇಲೆ ಒಬ್ಬರು ಹೇಳಿದರು, ಬಾಬಾ ಮನೆಯಲ್ಲಿ ಒಂದು ದಿವಸ ಇರಲಿ ಮಗು, ಆಮೇಲೆ ನೋಡ್ರಿ ಅಂತಂದರು. ಸರಿ, ಇಲ್ಲಿ ಅಕ್ಕ ರೂಪಕ್ಕ ಜೊತೆಯಲ್ಲಿ ಒಂದು ದಿವಸ ಬಿಟ್ಟಿದ್ದೆ. ಅವತ್ತು ಹೋಗಿದ್ದು ಎದೆ ನೋವು, ಇವತ್ತಿಗೂ ಇಲ್ಲ, ಮಗು ಆರೋಗ್ಯವಾಗಿ ಚೆನ್ನಾಗೈತೆ. ನನ್ನ ಮೊಮ್ಮಕ್ಕಳು ಸ್ಕೋರ್ಸ್ ಕೇಳವ್ರೆ, ಅವರು ಕ್ಲಾಸ್ಗೆಲ್ಲ ಬರ್ತಾಯಿರ್ತಾರೆ, ಅವ್ರಿಗೂ ತುಂಬ ಇದಾಗೈತೆ. ಆಮೇಲೆ ಚಿಕ್ಕ ಮಗು ಮೆಡ್ಕಲ್ಲೇ ಮಾಡಬೇಕು ಅಂತಿತ್ತು. ಸರಿ, ಹಠ ಮಾಡ್ತಾಯಿತ್ತು, ಯಾರು ಹೇಳಿದ್ರು ಕೇಳಲಿಲ್ಲ. ರೂಪಕ್ಕ ಒಂದು ದಿವಸ ಹೇಳಿದರು, ಬೇಡಮ್ಮ ಇನ್ನು ಜಾಸ್ತಿ ದಿವಸ ಇಲ್ಲ, ಏನಕ್ಕೆ ಅಷ್ಟೊಂದು ಇದು ಮಾಡ್ತೀಯಾ, ನಿನ್ಗೆ ಯಾವ್ದು ಬೇಕೋ ಅದು ಒಂದು 3 ವರ್ಷ 4 ವರ್ಷ ಮಾಡು ಅಂದರು. ಆವತ್ತೇ ಚೇಂಜ್ ಆಗೈತೆ ಮಗು. ಗುರುವಾರ ಅವತ್ತು, ಶುಕ್ರವಾರ ಲಾಸ್ಟ್ ಒಂದೇ ಒಂದು ಸೀಟಿತ್ತು, ಅಡ್ಮಿಷನ್ ಆಯಿತು. ₹1 ಕೈಯಲ್ಲಿರಲಿಲ್ಲ. 55,000 ಹೆಂಗೆ ಅಡ್ಜಸ್ಟ್ ಮಾಡಿದ್ರೋ ಬಾಬಾ ಗೊತ್ತಿಲ್ಲ. ಅಡ್ಜಸ್ಟ್ ಮಾಡಿ ಅಡ್ಮಿಷನ್. ಈಗ ತುಂಬ ಚೆನ್ನಾಗೈತಂತೆ, ತುಂಬ ಖುಷಿಯಾಗಿ ಹೋಗ್ತೈತೆ. ಎಲ್ಲ ಸ್ಕೂಲ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ ಬರ್ತಾಯಿದ್ರು. ಈಗ ಮಾತ್ರ ನನಗೆ ಫ್ರೆಂಡ್ಸು, ಲೆಕ್ಚರರ್ಸು, ಕಾಲೇಜು ತುಂಬ ಚೆನ್ನಾಗೈತೆ ಅಂತ ಖುಷಿಯಾಗಿ ಹೋಗ್ತಾಳೆ, ಚೆನ್ನಾಗೈತೆ. ದೊಡ್ಡ ಮಗು ಹಂಗೆ ಇಂಟರ್ನ್ಶಿಪ್ ಇತ್ತು, ತುಂಬ ಕಾಟ ಕೊಡ್ತಾಯಿದ್ರಂತೆ, ಓದೋರೆಲ್ಲ ಹೇಳ್ತಾಯಿದ್ರಂತೆ. ಆದರೆ 1 ತಿಂಗಳು ಆ ಮಗು ನನಗೆ ಹೆಂಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ಸರಿ, ಅಷ್ಟು ಚೆನ್ನಾಗಿ ಇದು ಮಾಡಿ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ್ರು. ಆ ಮಕ್ಕಳದ್ದು 2 ಅನುಭವ ಆಯಿತು. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಅಳಿಯ ಕೆಲಸ ಇಲ್ದಿರ 5 ವರ್ಷದಿಂದ ಇದ್ದರು. ನಮ್ಮ ಮಗಳು ಒಬ್ಬರೇ ಕೆಲಸ ಮಾಡಬೇಕಾಗಿತ್ತು, ಅದು ತುಂಬ ಕಷ್ಟ ಆಯಿತು. ಬಾಬಾ ಹತ್ರ ಜನವರಿಯಲ್ಲಿ ತುಂಬ ಕೇಳಿಕೊಂಡೆ, ಫೆಬ್ರವರಿಯಲ್ಲೇ ಕೆಲಸ ಕೊಟ್ಟರು. ಈಗ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಚೆನ್ನಾಗವ್ರೆ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೈತೆ, ಎಲ್ಲನೂ ಚೆನ್ನಾಗೇ ನಡ್ತಾವ್ರೆ. ಆರೋಗ್ಯ ಚೆನ್ನಾಗೈತೆ, ಎಲ್ಲರೂ ಚೆನ್ನಾಗಿದ್ದೀರಿ, ಆರೋಗ್ಯವಾಗಿ ಇದ್ದೀರಿ, ಏನು ಪ್ರಾಬ್ಲಮ್ ಇಲ್ಲ. ಒಂದು ಸಾರಿ ಮಧುವನಕ್ಕೆ ಹೋದ್ರಿ, ನಮಗೊಬ್ಬರಿಗೆ ಸೀಟು ಸಿಗಲಿಲ್ಲ ಫ್ಲೈಟಲ್ಲಿ. ಲಾಸ್ಟಲ್ಲಿ ಇದಾಯಿತು. ಆಮೇಲೆ ಬಾಂಬೆಯಲ್ಲಿ ಅಕ್ಕ ಬಿಟ್ಬಿಟ್ಟು ಅವರು ರೈಲ್ ಮುಂದಿನ ಸೀಟಲ್ಲಿ ಹೋದ್ರು, ನಮಗೆ ಸಿಗಲಿಲ್ಲ. ಹಿಂದ್ಗಡೆ ಕೂತಿದ್ರೆ ಒಂದು 5 ಬೋಗಿ ಆಚೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಒಬ್ಬ ಕನ್ನಡದವರೇ ಬಂದು ನನಗೆ ಮಾತಾಡಿ ಕ್ಲಾಸೆಲ್ಲ ಹೇಳಿ, ಬಾಬಾ ಮನೆಯಲ್ಲಿ ನನ್ನ ಬಿಟ್ಟು ಯಾರು ಬಿಟ್ಟರು ಅಂತ ಗೊತ್ತಾಗಲಿಲ್ಲ. ಸರಿ, ಅಲ್ಲಿನಿಂದ ಆಮೇಲೆ ಅವ್ರು ಕಾಣಿಸ್ಲೇ ಇಲ್ಲ. ಎಲ್ಲ ಬಾಬಾ ಪ್ರತಿ ಕ್ಷಣವೂ, ರಾತ್ರಿ ಮಲಗಿದಾಗಿನಿಂದ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕನೂ ನಾನು ಬಾಬನ ನೆನಪೇ, ಬಾಬಾ ಇದೆ, ಬೇರೆ ನಾನೇನು ಜ್ಞಾಪಕ ಮಾಡ್ಕೊಳೋದೇ ಇಲ್ಲ. ನಮ್ಮ ಸಂಬಂಧ ಎಲ್ಲನೂ ನೀನು ಯಾವ ಥರ ಇರ್ತೀಯ ಅಂತೆಲ್ಲ ಕೇಳ್ತಾರೆ. ನನಗೆ ಅಡ್ಜಸ್ಟ್ ಆಗಿಬಿಟ್ಟೈತೆ, ನನಗಿದೇ ಸರಿ ಅಂತ ನಾನು ಅವ್ರಿಗೆ ಯಾರಿಗೂ ಬೆರೆಯೋದೇ ಇಲ್ಲ. ತುಂಬ ಚೆನ್ನಾಗಿ ಬಾಬಾ ನನಗೆ ನನ್ನ ಜೊತೆಲೇ ಇರ್ತಾರೆ. ಹೇಳ್ಬೇಕಂದ್ರೆ ಪ್ರತಿ ಕ್ಷಣ ನನಗೆ ಕಷ್ಟ ಅಂದಾಗ ಇನ್ನು ಬಿಟ್ಟರೆ ಇನ್ಯಾರು ಇಲ್ಲಪ್ಪ ಅನ್ನೋಷ್ಟೊತ್ತಿಗೆ ನನಗೆ ಅದು ಪರಿಹಾರ ಆಗಿಬಿಟ್ಟಿರ್ತೈತೆ. ನಾನು ದೊಡ್ಡದಾಗೇನು ಆಸೆ ಕೇಳಲ್ಲ, ನನಗೆ ಗೊತ್ತು ಬಾಬಾ ಏನು ಕೊಡಬೇಕು ಅಂತ ಗೊತ್ತಿರ್ತೈತೆ. ಆದ್ರೂ ನನಗೆ ಕ್ಷಣ ಬಾಬಾ ನನ್ನ ಜೊತೆಯಲ್ಲಿರ್ತಾರೆ. ನಾನು ಏನು ಯೋಚನೆ ಮಾಡೋಷ್ಟೇ ಇಲ್ಲ, ಏನು ಕೇಳೋಷ್ಟು ಇಲ್ಲ, ಏನು ಕೊಡಬೇಕು ಅಂತ ಅವ್ರಿಗೆ ಗೊತ್ತು, ಕೊಡ್ತಾರೆ ಅಂತ ನನ್ನ ನಂಬಿಕೆ. ನನಗಿನ್ನು ಬೇರೆ ಏನೂ ಗೊತ್ತಿಲ್ಲ, ಬಾಬಾ ನಾನು ಅಷ್ಟೇ. ಬಾಬಾ ಬಿಟ್ಟರೆ ನನಗೆ ಯಾರೂ ಇಲ್ಲಾಗ, ನಾನು ನನ್ನ ಬಾಬಾ ಅಷ್ಟೇ.